में स्वागत है आप सभी दर्शकों का। मैं हूं सानिया। ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಎಲ್ಲ ನನ್ನ ರಾಜ್ಯೋತ್ಸವದ ಒಂದು ದಿನದಂದು ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ, ನಾವು ಎಲ್ಲಿ ಹೋಗ್ತಾ ಇದೀವಿ, ಏನು ಮಾಡ್ತಾ ಇದೀವಿ, ಏನು ಆಗ್ತಿದೆ ಅಂತ ನಂದು ಒಂದು ಗಮನದ ಪ್ರಕಾರವಾಗಿ ಹೇಳ್ತಾ ಇದ್ದೀನಿ. ಇವತ್ತಿನ ಒಂದು ಇನ್ಸಿಡೆಂಟ್ ನಡೆದಿರ್ತಕ್ಕಂಥದ್ದು ಸಿಂದಗಿ ತಾಲೂಕಿನಲ್ಲಿ ತಹಶೀಲ್ದಾರ್ ಕಚೇರಿ ಮುಂದ್ಗಡೆ ಫ್ಲಾಗ್ ಅನ್ನ ಇವತ್ತು ಕರ್ನಾಟಕದ ಒಂದು ಸಂಭ್ರಮೋತ್ಸವವನ್ನು ಪಡುವಂಥ ಒಂದು ವಿಷಯ. ಅಂಥದ್ರಲ್ಲಿ ಮಾನ್ಯ ಶಾಸಕರು ಅಶೋಕ್ ಮನ್ಗುಳಿ ಅನ್ನೋರು, ಆಮೇಲೆ ತಹಶೀಲ್ದಾರ್ ಅವರು, ಇವರು ಫ್ಲಾಗ್ ಉಲ್ಟಾ ಹಾರಿಸ್ತಾರಂತಂದ್ರೆ ಇವರು ಎಷ್ಟು ಗೌರವ ಕೊಡ್ತಾರ, ಎಷ್ಟು ಮಾನ್ಯತೆ ಅದ, ಎಷ್ಟು ಒಂದು ಕರ್ನಾಟಕದಲ್ಲಿ ಇವರು MLA ಆಗಿ, ಇವರೊಬ್ಬರು ಕರ್ನಾಟಕದಲ್ಲಿ ಒಬ್ಬ ತಾಲೂಕಾ ತಹಶೀಲ್ದಾರ್ ಆಗಿ, ಇವರು ಉಲ್ಟಾ ಫ್ಲಾಗ್ ಅದೋ ಸೀದಾ ಫ್ಲಾಗ್ ಅದ ಅನ್ನೋದು ಸದ್ಯ ಗಮನ ಕೊಳ್ಳಾರಂಥವ್ರು ಇವರು ಎಂಥ ಶಾಸಕರು, ಇವ್ರು ಎಂಥ ತಹಶೀಲ್ದಾರು, ನೀವೇ ವಿಚಾರ ಮಾಡ್ಬೇಕು. ಯಾಕಂದ್ರೆ ಈಗಾಗಲೇ ಸಿಂದಗಿ ಮತಕ್ಷೇತ್ರದಾಗ ಯಾವ ಅಭಿವೃದ್ಧಿನೂ ಇಲ್ಲ, ಯಾವ ಅಭಿವೃದ್ಧಿ ಕಾರ್ಯಕ್ರಮನೂ ಇಲ್ಲ, ಯಾವುದೋ ಒಂದು ಹುಂಡಿ ಮುಚ್ಚಂಥದ್ದಿಲ್ಲ, ಗುಂಡಿ ಮುಚ್ಚಂಥದ್ದು ಇಲ್ಲ. ಸಾಕಷ್ಟು ಹಾಳಾಗಿರ್ತಕ್ಕಂಥ ಒಂದು ಸಿಂದಗಿ ತಾಲೂಕದೊಳಗೆ ಒಂದು ಅಭಿವೃದ್ಧಿ ಕೆಲಸಗಳನ್ನು ಯಾವುದೂ ಕಾರ್ಯರೂಪಕ್ಕೂ ಇಲ್ಲ, ನಿಜ ರೂಪಕ್ಕೂ ಇಲ್ಲ. ಇದನ್ನು ಗಮನಿಸೋದೊತ್ತಟ್ಟು ಇರಲಿ. ಈ ವಿಚಾರವಾಗಿ ಒಬ್ಬ ರೈಟ್ ಟು ಇನ್ಫಾರ್ಮೇಷನ್ ರಾಜ್ಯ ಪ್ರೆಸಿಡೆಂಟ್ ಆಗಿ, ಹುಮೇನ್ ಆಲ್ ಇಂಡಿಯನ್ ರೈಟ್ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ನಾನು ಒಂದು ವಿಚಾರವನ್ನು ಬಹಳ ದೀರ್ಘಕ್ಕಾಗಿ ತೊಗೊಂಡು ಹೋಗ್ತಾ ಇದ್ದೀನಿ. ನಾನು ವಿಚಾರ ಏನಿದೆ ಅಂದರೆ, ವಿಚಾರ ನಮ್ದಿಷ್ಟೇ. ನಾವು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಸ್ಪಷ್ಟವಾಗಿ ಮೀಡಿಯಾಗೆ ತಿಳಿಸ್ತಾ ಇದ್ದೀವಿ. 24 ತಾಸಲ್ಲಿ ಮಾನ್ಯ ಶಾಸಕರನ್ನ ಕೂಡ ಅಮಾನತ್ ಮಾಡಬೇಕು. 24 ತಾಸಲ್ಲಿ ಸಿಂದಗಿ ತಾಲೂಕು ತಹಶೀಲ್ದಾರ್ನು ಕೂಡ ಅಮಾನತ್ ಮಾಡಬೇಕು. ಯಾಕೆ ಶಾಸಕರನ್ನ ಇವ್ರನ್ನ ಅಮಾನತ್ ಮಾಡಬೇಕು ಮತ್ತು ಶಾಸಕರನ್ನ ಕೂಡಲೇ ಸಿದ್ದರಾಮಯ್ಯನವರು ಇದನ್ನ ಗಮನಕ್ಕೆ ತಗೊಳ್ಳಾರ್ದೆ ಮುಂದೆ ವಿಚಾರಣೆ ಮಾಡಲಾರ್ದೆ ಏನಾರ ಬಿಟ್ಟಿದ್ದೆ ಆದಲ್ಲಿ, ಅಥವಾ ಯಾವುದೇ ಒಂದು ವಿಚಾರದಾಗ ಇದನ್ನ ಸಂಕ್ಷಿಪ್ತ ಅಂತ ತಿಳ್ಕೊಂಡು ಸಂಕ್ಷಿಪ್ತವಾಗಿ ಇದನ್ನ ಇಷ್ಟಕ್ಕೆ ಬಿಟ್ರೆ ಮೂಲತಃ ಜನರು ಸುಮ್ಕೊಂಡ್ರಕ್ಕಾಗೋದಿಲ್ಲ. ಇವರು RSS ಬಗ್ಗೆ ಮಾತಾಡ್ತಾರೆ, ತಾವೇನು ಮಾತಾಡಕತ್ತೀವಿ, ತಾವೇನು ಮಾಡ್ಲಿಕ್ಕತ್ತೀವಿ ಅನ್ನೋದು ಕೂಡ ಅವರಿಗೆ ಒಂದು ವಿಚಾರಕ್ಕಿಲ್ಲ, ಗಮನಕ್ಕಿಲ್ಲ. ವಿಚಾರ ಏನಿದೆ ಅಂತಂದ್ರೆ, ಮಾನ್ಯ ಬಿಜಾಪುರ ಜಿಲ್ಲಾ DC ಅವರಿಗೆ ನಾನು ಅತ್ಯಂತ ಪೂರ್ವಕವಾಗಿ ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಯಾವುದೇ ಒಂದು ಲೆಟ್ರ್ ಬರಲಾರ್ದೆ, ಯಾವುದೇ ಒಂದು ಕಾರ್ಯರೂಪಕ್ಕೆ ಹೋಗ್ಲಾರ್ದೇನೆ ಮನವಿಯನ್ನು ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ, ಕೂಡಲೇ 24 ತಾಸದೊಳಗಡೆ ಸಿಂದಗಿ ತಹಶೀಲ್ದಾರ್ ಅವ್ರನ್ನ ತಾವು ಕೂಡಲೇ ಅಮಾನತ್ ಮಾಡಬೇಕಂತ ನಂದು ಕೂಡ ಒಂದು ಮನವಿ ಇರ್ತದೆ. ಇದನ್ನು ಗಮನವಾಗಿ ತಗೊಳ್ಳಿಲ್ಲ, ಇದು ಗಮನಕ್ಕೆ ತಗೊಳ್ಳಿಲ್ಲ ಅಂದರೆ ಸರ್ ಕಾನೂನು ಹೆಂಗಿದೆ ಅಂತ ನಿಮಗೆ ಗೊತ್ತು. ಕಾನೂನು ಬಗ್ಗೆ ನಾನು ನಿಮ್ಗೆ ಹೇಳೋಷ್ಟು ಏನಿಲ್ಲ, ಯಾಕಂದ್ರೆ ನಾನು ರೈಟ್ ಟು ಇನ್ಫಾರ್ಮೇಷನ್ದಳು, ನೀವು ಜಿಲ್ಲಾ ಅಧಿಕಾರಿಗಳು. ಇದ್ರ ಬಗ್ಗೆ ವಿವರಣೆ ಮಾಡೋದಾಗ್ಲಿ, ಚರ್ಚೆ ಮಾಡೋದಾಗ್ಲಿ ಅತಿ ದೀರ್ಘಕ್ಕೆ ಹೋಗೋದು ಬೇಡ. ಯಾಕಂದ್ರೆ ನಿಮ್ಮ ಕೆಲಸ ನೀವು ಮಾಡ್ರಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಯಾಕಂದ್ರೆ ಅದು ಕಾನೂನು ಚೌಕಟ್ಟೊಳಗೆ ನೀವು ಕೂಡ ಇರೋಣ. ಕಾನೂನು ಚೌಕಟ್ಟು ಬಿಟ್ಟು ನೀವು ಮಾಡಬೇಡ್ರಿ, ಕಾನೂನು ಚೌಕಟ್ಟು ಬಿಟ್ಟು ನಾವು ಮಾಡೋದಿಲ್ಲ. ಯಾಕಂದ್ರೆ ಇದನ್ನ ನೀವು ಮಾಡಲಿಲ್ಲ ಅಂದ್ರೆ ಸರ್ ಇದಕ್ಕೆಲ್ಲ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಉತ್ತರ ಕೊಡಬೇಕು, ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ತಂಥ DC ಅವರು ತಾವು ಉತ್ತರ ಕೊಡಬೇಕು. ಮತ್ತು ಮುಂದಿನ ಒಂದು ಕಾನೂನು ವ್ಯಾಜ್ಯದಲ್ಲಿ ಏನು ಮಾಡಬೇಕು, ಕಾನೂನು ಪ್ರಕಾರ ಏನು ಮಾಡಬೇಕು ಅನ್ನೋದು ನಾವು ಕೂಡ ರೈಟ್ ತಮ್ಮ ಗಮನಕ್ಕೆ ತರ್ತೀವಿ. ಇದು ಕೂಡಲೇ ಇದನ್ನೇನದ ವಿಚಾರ ನಿತ್ಯರ್ಥ ಆಗಿ ನಿಮ್ಮ ನೇತೃತ್ವದಲ್ಲಿ ತಹಶೀಲ್ದಾರ್ ಅವ್ರನ್ನ ಅಮಾನತ್ ಮಾಡಬೇಕು. ಮಾನ್ಯ ಸಿದ್ದರಾಮಯ್ಯನವರು ಶಾಸಕರನ್ನ ರಾಜೀನಾಮೆ ತಗೋಬೇಕು. ಅಶೋಕ್ ಮನ್ಗುಳಿ ಅವ್ರನ್ನ ಕೂಡಲೇ ರಾಜೀನಾಮೆಗೆ ಅವ್ರನ್ನ ಕರೆದು
ರಾಜೀನಾಮೆಯನ್ನು ತಗೊಂಡು ಸ್ವೀಕರಿಸಿದಂಥ ಪತ್ರಗಳನ್ನು ಎಲ್ಲ ಮೀಡಿಯಾದವರಿಗೆ ಬಿಡಬೇಕಂತ ನನ್ನ ಮನವಿಯನ್ನು ನಾನು ತಿಳಿಸ್ತಾ ಇದ್ದೀನಿ. ವಿದ್ಯಾ ಪಾಟೀಲ್. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।